ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ವೈವಾಹಿಕ ಜೀವನದಲ್ಲಿ ಸದಾ ಸಂತೋಷ ನೆಮ್ಮದಿ ಇರಬೇಕು ಅಂದರೆ ನಾನು ಹೇಳೋ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಮದುವೆಯಾದಾಗ ಎಲ್ಲರೂ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹಾರೈಸುತ್ತಾರೆ. ಆದರೆ ಹಾರೈಸಿದಷ್ಟು ಸುಲಭವಲ್ಲ ಸಂಸಾರದ ಬಂಡಿ ಸಾಗಿಸುವುದು. ಮದುವೆ ಎಂಬ ಸಂಬಂಧವು ಸದಾ ಸಂತೋಷ ನೆಮ್ಮದಿಯಿಂದ ಕೂಡಿರಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರು ಕೆಲವು ಸೂತ್ರಗಳನ್ನು ಪಾಲಿಸಬೇಕು. ಆಗ ಮಾತ್ರ ವೈವಾಹಿಕ ಜೀವನವೆಂಬ ನೌಕೆ ಎಲ್ಲೂ ತಡೆಯಿಲ್ಲದೆ ಸಾಗಲು ಸಾಧ್ಯ. ಮದುವೆ ಎಂಬುದು ಗಂಡ ಹೆಂಡತಿ ಇಬ್ಬರು ಸಪ್ತಪದಿ ತುಳಿದು ಮುಂದಿನ ಹೆಜ್ಜೆಗಳನ್ನು ಬದುಕಿನಲ್ಲಿ ಜೊತೆಯಾಗಿ ಕಳೆಯೋಣ ಎಂದು ನಿರ್ಧಾರ ಮಾಡುವ ಒಂದು ಸುಮಧುರ ಅನುಬಂಧ. ಸಂಸಾರವೆಂಬ ನೌಕೆ ಯಾವುದೇ ಗಾಳಿ ಮಳೆಗೆ ಹೆದರದಂತೆ ನಿರಂತರವಾಗಿ ಸಾಗಬೇಕು ಎಂದು ಗಂಡ ಹೆಂಡತಿ ನಡುವೆ ಪ್ರೀತಿ, ಆತ್ಮೀಯತೆ, ನಂಬಿಕೆ, ಅನ್ಯೋನ್ಯತೆ, ಕಾಳಜಿ ಈ ಎಲ್ಲವೂ ಮುಖ್ಯವಾಗುತ್ತದೆ. ಒಮ್ಮೆ ಮದುವೆ ಅಂತಾಗಿ ಗಂಡ ಹೆಂಡತಿ ಜೊತೆಯಾದರೆ ಕಷ್ಟವೋ ಸುಖವೋ ಇಡೀ ಬಾಳಿಗೆ ಅವರೇ ಸಂಗಾತಿ ಎಂದರ್ಥ. ಆದರೆ ಈಗಿನ ಮದುವೆ ಪರಿಕಲ್ಪನೆಗಳೇ ಬೇರೆ. ಮದುವೆಯಾಗಿ 1 ವರ್ಷ ಕೂಡ ಗಂಡ ಹೆಂಡತಿ ಜೊತೆಯಾಗಿ ಸಂಸಾರ ಮಾಡೋದಿಲ್ಲ. ಕೆಲವೇ ದಿನಗಳಲ್ಲಿ ಸಂಸಾರ ಬೇಸರವಾಗಿ ವಿಚ್ಛೇದನಕ್ಕೊಳಗಾಗುತ್ತಾರೆ. ಇನ್ನು ಕೆಲವರು ಜೊತೆಗೆ ಇದ್ದು ಸಮಾಜ ಮನೆಯವರ ಕಣ್ಣಿಗೆ ಸಂತೋಷವಾಗಿ ಇದ್ದಂತೆ ನಾಟಕವಾಡುತ್ತಾರೆ. ಸಂಸಾರವೆಂಬ ಗಾಳಿಪಟದ ಸೂತ್ರ ಎಂದಿಗೂ ಹರಿಯದೆ ಸುಸೂತ್ರವಾಗಿ ಇರಬೇಕು ಅಂದರೆ ಈ ಕೆಲವು ಸೂತ್ರಗಳನ್ನು ಗಂಡ ಹೆಂಡತಿ ಇಬ್ಬರು ಪಾಲಿಸಬೇಕು. ಈ ಸೂತ್ರಗಳೇ ನಿಮ್ಮ ಸುಖ ಸಂಸಾರಕ್ಕೆ ಬುನಾದಿ ಎಂದರೂ ತಪ್ಪಾಗಲ್ಲ. ಮೊದಲನೆಯದಾಗಿ ಸಂವಹನ. ಸಂಬಂಧದಲ್ಲಿ ಸಂವಹನ ಬಹಳ ಮುಖ್ಯವಾಗುತ್ತದೆ. ಯಾವುದೇ ವಿಚಾರವಿರಲಿ ಗಂಡ ಹೆಂಡತಿ ಮುಕ್ತವಾಗಿ ಮಾತನಾಡಬೇಕು. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಎದುರಾದರೂ ಮಾತನಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಮಾತನಾಡದೇ ಇದ್ದರೆ ಖಂಡಿತ ಯಾವುದೂ ಸಮಸ್ಯೆ ಬಗೆಹರಿಯುವುದಿಲ್ಲ. ನೆನಪಿರಲಿ, ಕಷ್ಟ ಸುಖ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಸುಂದರವಾಗಿಸಿಕೊಳ್ಳಬೇಕು. ಎರಡನೆಯದಾಗಿ ಆತ್ಮೀಯತೆ. ಮದುವೆ ಎನ್ನುವುದು ಗಂಡ ಹೆಣ್ಣಿನ ನಡುವೆ ಒಂದು ಸುಮಧುರ ಅನುಬಂಧ ಕಟ್ಟಿಕೊಡುವ ನಂಟು. ಮದುವೆಯಾದ ಮೇಲೆ ಒಬ್ಬರ ಮೇಲೆ ಒಬ್ಬರು ಒಲವು ಹೊಂದಿರಬೇಕು. ಒಬ್ಬರ ನಡುವೆ ಆತ್ಮೀಯ ಭಾವ ಇರಬೇಕು. ಪ್ರೀತಿಯಿಂದ ಮಾತುಗಳನ್ನಾಡಬೇಕು. ದೈಹಿಕವಾಗಿ ಒಂದಾಗುವುದು ಕೂಡ ಸಾಂಸಾರಿಕ ಬಂಧವನ್ನು ಗಟ್ಟಿಗೊಳಿಸುವ ಪ್ರಕ್ರಿಯೆಯಾಗಿದೆ. ಮೂರನೆಯದಾಗಿ ಜೊತೆಯಾಗಿ ಸಮಯ ಕಳೆಯುವುದು. ಇಬ್ಬರು ಜೊತೆಯಾಗಿ ಸಮಯ ಕಳೆಯುವುದು. ಮದುವೆಯಾದ ಮೇಲೆ ಗಂಡ ತಾನಾಯ್ತು ತನ್ನ ಪಾಡಾಯ್ತು, ಹೆಂಡತಿ ಕೂಡ ತನ್ನ ಪಾಡಿಗೆ ಇದ್ದರೆ ಸಂಸಾರದಲ್ಲಿ ಬಿರುಕು ಮೂಡುವುದು ಖಂಡಿತ. ಅದರ ಬದಲು ಇಬ್ಬರು ಜೊತೆಯಾಗಿ ಒಂದಿಷ್ಟು ಸುಂದರ ಕ್ಷಣಗಳನ್ನು ಕಳೆಯಬೇಕು. ಇದನ್ನು ಮದುವೆಯಾದ ಆರಂಭಕ್ಕೆ ಮಾತ್ರ ಸೀಮಿತವಾಗಿರಿಸಬಾರದು. ಆಗಾಗ ನಿಮಗಾಗಿ ಒಂದಿಷ್ಟು ಸಮಯ ಮಾಡಿಕೊಳ್ಳಬೇಕು. ಜೊತೆಯಾಗಿ ಸಮಯ ಕಳೆಯುವುದರಿಂದ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ಇಬ್ಬರ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ. ಇನ್ನೊಂದು ಗೌರವ ಕೊಡುವುದು. ಗಂಡ ಹೆಂಡತಿಗೆ, ಹೆಂಡತಿಗೆ ಗಂಡನಿಗೆ ಗೌರವ ಕೊಡುವುದು ಕೂಡ ಬಹಳ ಮುಖ್ಯವಾಗುತ್ತದೆ. ಅವಳು ಹೆಣ್ಣು, ನಾನ್ಯಾಕೆ ಅವಳಿಗೆ ಗೌರವ ಕೊಡಬೇಕು ಎನ್ನುವ ಭಾವ ಎಂದಿಗೂ ಇರಬಾರದು. ಒಬ್ಬರು ಇನ್ನೊಬ್ಬರ ಭಾವನೆಗಳಿಗೆ ಗೌರವ ಕೊಟ್ಟಾಗ ಮಾತ್ರ ಸಂಸಾರ ಖುಷಿಯಿಂದ ಸಾಗಲು ಸಾಧ್ಯ. ಮತ್ತೊಂದು ನಂಬಿಕೆ. ಸಂಸಾರವಾಗಲಿ ಸಂಬಂಧವಾಗಲಿ ಅದಕ್ಕೆ ನಂಬಿಕೆಯೇ ಬುನಾದಿ. ನಂಬಿಕೆ ಇಲ್ಲ ಎಂದರೆ ಸಂಸಾರದ ಬುಡ ಅಲ್ಲಾಡಲು ಶುರುವಾಗುತ್ತದೆ. ಸಂಬಂಧಕ್ಕೆ ನಂಬಿಕೆ ಎನ್ನುವುದೇ ಪಾಯ. ಒಮ್ಮೆ ನಂಬಿಕೆ ಕೆಟ್ಟರೆ ಮತ್ತೆ ಸಂಸಾರವನ್ನು ಸರಿದೂಗಿಸಿಕೊಂಡು ಹೋಗುವುದು ಕಷ್ಟವಾಗುತ್ತದೆ. ಹಾಗಾಗಿ ನಿಮ್ಮ ಸಂಗಾತಿಯ ಮೇಲೆ ನಂಬಿಕೆ ಇರಿಸಿಕೊಳ್ಳಿ. ಮತ್ತೊಂದು ಕ್ಷಮಾಗುಣ ಇರಲಿ. ತಪ್ಪು ಎಲ್ಲರೂ ಮಾಡುತ್ತಾರೆ. ಕೆಲವೊಮ್ಮೆ ತಿಳಿಯದೇ ತಪ್ಪಾಗುತ್ತದೆ, ಕೆಲವೊಮ್ಮೆ ತಿಳಿದೂ ತಪ್ಪಾಗುತ್ತದೆ. ಹಾಗಂತ ಮಾಡಿದ ತಪ್ಪನ್ನು ದೊಡ್ಡದು ಮಾಡಲು ಬದಲು ತಮ್ಮನ್ನು ಕ್ಷಮಿಸಿ ಮುಂದೆ ಹೀಗಾಗದಂತೆ ನೋಡಿಕೋ ಎಂದು ಹೇಳುವ ಗುಣ ಇರಬೇಕು. ಒಬ್ಬರ ಮೇಲೆ ಒಬ್ಬರಿಗೆ ಗೌರವ, ನಂಬಿಕೆ, ಪ್ರೀತಿ ಎಲ್ಲವೂ ಹೆಚ್ಚಾಗುತ್ತದೆ. ಇನ್ನೊಂದು ಮರೆತು ಬಿಡುವುದು. ಮರೆತು ಬಿಡುವುದನ್ನು ಕಲಿಯಿರಿ. ಮರೆತು ಬಿಡುವುದು ಎಂದರೆ ಒಳ್ಳೆಯ ಕ್ಷಣಗಳನ್ನಲ್ಲ. ಜೀವನದಲ್ಲಿ ಯಾರು ತಪ್ಪು ಮಾಡೋದಿಲ್ಲ ಹೇಳಿ. ನಿಮ್ಮ ಸಂಗಾತಿಯಿಂದ ನೀವು ನೋವು ಪಡೆದಿದ್ದರೆ ಆ ನೋವನ್ನು ಮರೆಯುವುದು. ನಿಮಗೆ ಅವರ ಮೇಲೆ ಯಾವುದೇ ಕಾರಣಕ್ಕೂ ಬೇಸರ ಮೂಡಿರಬಾರದು. ಆದರೆ ಇನ್ಯಾವುದನ್ನೂ ಮನಸ್ಸಿಗೆ ಹಚ್ಚಿಕೊಳ್ಳದಿರಿ.
ಭೂತಕಾಲದ ಘಟನೆಗಳನ್ನು ವರ್ತಮಾನ ಹಾಗೂ ಭವಿಷ್ಯವನ್ನು ಹಾಳು ಮಾಡಲು ಬಿಡದಿರಿ. ಸಂಗಾತಿ ಮಾಡಿದ ತಪ್ಪುಗಳನ್ನು ಆ ಕ್ಷಣಕ್ಕೆ ಮರೆತು ಬಿಡುವುದು. ಆಗ ಮಾತ್ರ ನಿಮ್ಮ ಬದುಕು ಸುಂದರವಾಗುತ್ತದೆ. ಈ ಎಲ್ಲ ಸೂತ್ರಗಳನ್ನು ಅನುಸರಿಸುವ ಮೂಲಕ ನೀವು ನಿಮ್ಮ ದಾಂಪತ್ಯ ಜೀವನವನ್ನು ಸದಾ ಖುಷಿಯಾಗಿ ಇರಿಸುವಂತೆ ಮಾಡಬಹುದು. ಇದರಿಂದ ನಿಮಗೆ ಎಂದಿಗೂ ಸಾಂಸಾರಿಕ ಜೀವನದಲ್ಲಿ ಬೇಸರ ಮೂಡುವುದಿಲ್ಲ. ನಿಮ್ಮಿಬ್ಬರ ನಡುವೆ ಮನಸ್ತಾಪ ಮೂಡುವುದಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.